ನಮಸ್ಕಾರ ಎಲ್ರಿಗೂ. ಇವತ್ತು ರಾಯರ ಮಠದ ಸ್ಪೆಷಲ್ ಬೆಂಡೆಕಾಯಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನಿಲ್ಲಿ 1/4 kg ಅಷ್ಟು ಬೆಂಡೆಕಾಯಿನ ತೊಳ್ಕೊಂಡು ಕ್ಲೀನಾಗಿ ಬಟ್ಟೆಲಿ ಒರೆಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹಚ್ಚಿರೋ ಬೆಂಡೆಕಾಯಿನೆಲ್ಲ ಕ್ಲೀನಾಗಿ ಲೋಳೆ ಎಲ್ಲ ಹೋಗೋ ರೀತಿಯಲ್ಲಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊತೀನಿ. ಇದಾದ ನಂತರ ಬೆಂಡೆಕಾಯಿನ ಪ್ಲೇಟಿಗೆ ಎತ್ತಿಟ್ಬಿಟ್ಟು ಅದೇ ಪ್ಯಾನ್ಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಹಾಗೆ 3 ಇಂದ 4 ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೊಂದು 3 ಸ್ಪೂನಷ್ಟು ತೆಂಗಿನಕಾಯಿ, ಹಾಗೆ 3 ಹಸಿಮೆಣಸಿನ್ಕಾಯಿ, ಜೊತೆಗೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಒಂದು 1/4 ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟಾಗಿ ರುಬ್ಬಿಟ್ಕೋತೀನಿ. ಇದಾದ ನಂತರ ಒಂದು ಪ್ಯಾನ್ ಬಿಸಿಗಿಟ್ಕೊಂಡು ಅದಕ್ಕೆ ಎಣ್ಣೆ ಕಾಯಕ್ಕಿಟ್ಟು ರುಬ್ಬಿದ ಮಸಾಲೆನೇ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದ್ಸಲ ಹಾಗೆ ಲೈಟಾಗಿ ಫ್ರೈ ಮಾಡಿಬಿಟ್ಟು ಹಾಗೆಯೇ ಅದಕ್ಕೆ ಕುಡಿಯೋ ನೀರಿನ ಗ್ಲಾಸ್ ಅಳತೆನಲ್ಲಿ 2 ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊತೀನಿ. ಜೊತೆಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಸಿಟ್ಟು ಅದರ ರಸನ ಕೂಡ ಆ್ಯಡ್ ಮಾಡ್ಕೊತೀನಿ. ಅದರ ಜೊತೆಗೆ ಹುಣಸೆಹಣ್ಣು ಎಷ್ಟು ತೊಗೊಂಡಿರ್ತೀವೋ ಅದೇ ಪ್ರಮಾಣದಷ್ಟು ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಆಪ್ಷನಲ್, ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸಿಹಿ ಕಮ್ಮಿ ತಿನ್ನೋರು ಕಮ್ಮಿ ಬೆಲ್ಲನ ಆ್ಯಡ್ ಮಾಡ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಆ್ಯಡ್ ಮಾಡಿಕೊಂಡ್ರೆ ಮಾತ್ರ ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲ ಒಂದು ಹದಕ್ಕೆ ಸೇರಿಬಿಟ್ರೆ ಅದರ ರುಚಿನೇ ಅದ್ಭುತ. ಈಗ ಇದು ಚೆನ್ನಾಗಿ ಮರಳೋವರೆಗೂ ಕುದಿಸ್ಬೇಕು. ಕುದಿಸ್ತಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಮ್ಮ ರಾಯರ ಮಠದಲ್ಲಿ ಇದೇ ಶೈಲಿನಲ್ಲಿ ಗೊಜ್ಜು ಮಾಡ್ತಾರೆ. ಊಟ ಅಂದ್ರೆ ಮೃಷ್ಟಾನ್ನ ಇದ್ದಾಗಿರುತ್ತೆ. ಇದನ್ನು ರೊಟ್ಟಿ, ಚಪಾತಿ ಹಾಗೆ ಅನ್ನದ ಜೊತೆ ಕೂಡ ಸರ್ವ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.